ಮಲ್ಕೊಂಡಿರಲಿಲ್ಲ. ಮಾಸ್ಟರ್ಸ್ ಈ ವಿಡಿಯೋದಲ್ಲೂ ಒಂದೊಂದು ಟಿಪ್ ಕೊಡೋಣ ಅಂದ್ಕೊಂಡಿದ್ದೀನಿ. ವೆದರ್ ಇಟ್ ಈಸ್ ಅಬೌಟ್ IELTS ಆರ್ ಎಜುಕೇಷನ್ ಬಗ್ಗೆ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಲಾಸ್ಟಲ್ಲಿ ಒಂದೊಂದು ಟಿಪ್ ಮೈಂಡಲ್ಲೇ ಒಂದು ಅಂದ್ಕೊಂಡಿರ್ತೀರ, ಪರ್ಫೆಕ್ಟ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು. ಇಟ್ ಲುಕ್ಸ್ ಸೆಮಿ ದೇಸಿ ಮಾಟ ಅಂತ ಹೆಂಗಿದೆ ದೇಸಿ ಮಾಟ ಎಲ್ಲ ಮಲ್ಕೊಂಡಿರಲಿಲ್ಲ, ಸುಮ್ಮನೆ ಹಂಗೆ ವಿಡಿಯೋ ಮಾಡಿದೆ. ನನಗೆ ಈ ಬೆಡ್ಶೀಟ್ ಅಂದರೆ ಇಷ್ಟ. ಏನಕ್ಕಂದರೆ ಎಷ್ಟು ಕಂಫಿ ಅಂದರೆ ಇದು ಅಷ್ಟು ಕಂಫಿ ಬೆಡ್ಶೀಟು. ಎಷ್ಟೇ ನಾವು AC ಹಾಕಿದ್ರೂ ಅಷ್ಟೇ ಏನೋ ಒಂದು ವಾರ್ಮ್ನೆಸ್ ಕೊಡುತ್ತೆ. ಆ್ಯಂಡ್ ಒಂದು ಸ್ವಲ್ಪನೂ ಚಳಿ ಅನ್ಸಲ್ಲ. ನೀವು ಎಷ್ಟೇ ಕೋಲ್ಡ್ ಇದ್ರೂ ಐ ಲವ್ ದಿಸ್ ಬ್ರೋ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಬೆಡ್ಶೀಟು. ಆ್ಯಂಡ್ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಡನ್ ವಿತ್ ಮೈ ಮಾಸ್ಟರ್ಸ್. ಒಂದು ಮಂತ್ ಆಯಿತು ನಾನು ಮಾಸ್ಟರ್ಸ್ ಮುಗಿಸಿ. ಎಲ್ಲರೂ ಕೇಳ್ತಾ ಇದ್ರಲ್ಲ, ಕೆಲಸ ಮಾಡ್ತಾಯಿದ್ದೀರಾ, ಮಾಸ್ಟರ್ಸ್ ಮಾಡ್ತಾಯಿದ್ದೀರಾ ಅಂತ. ಸೊ ಹೇಳ್ತಾ ಇದ್ದೀನಿ, ಐ ಆಮ್ ಡನ್ ವಿತ್ ಮೈ ಮಾಸ್ಟರ್ಸ್. ಇನ್ನು ಮುಂದೆ ಕೆಲಸ ಹುಡ್ಕೊಬೇಕು. ಅದಕ್ಕಿಂತ ಮುಂಚೆ ನನ್ನದೊಂದು ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಇದೆ. ಯಾಕಂದರೆ ನಾನು ಈಗ ಸ್ಟೂಡೆಂಟ್ ವೀಸಾದಲ್ಲಿದ್ದೇನಲ್ವಾ, ಸೊ ಅದನ್ನು ವರ್ಕ್ ಪರ್ಮಿಟ್ ವೀಸಾಗೆ ನಾನು ಚೇಂಜ್ ಮಾಡ್ಕೊಬೇಕು. ಆ ವರ್ಕ್ ಪರ್ಮಿಟ್ ವೀಸಾಗೆ ಇಟ್ ಟೇಕ್ಸ್ ಲೈಕ್ 4 months ಟು ಕಮ್. ಆ ಕಾರ್ಡ್ಗೆ ಅಪ್ಲೈ ಮಾಡ್ಕೊಬೇಕು. ಅದು ಕಾಲೇಜ್ಗೆಲ್ಲ ಮೇಲ್ ಕಳಿಸು, ಅಡ್ವೈಸರ್ಗೆ ಮೇಲ್ ಕಳಿಸು. ಆ ಅಡ್ವೈಸರಿಂದ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು. ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟಿಂದ ಅವ್ರು ಚೆಕ್ ಮಾಡಿ ವೆರಿಫೈ ಮಾಡಿ ತಿರ್ಗಾ ಅಡ್ವೈಸರ್. ಅದೇಯೋ ಮೈ ಗಾಡ್, ಸೋ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಎವ್ರಿ ಒನ್ ಪ್ರೇ ಫಾರ್ ಮೀ, ಒಳ್ಳೆ ಜಾಬ್ ಸಿಗಲಿ ಅಂತ. ಇನ್ನೇನು ಕೇಳೋಕ್ಕಾಗಲ್ಲ. ಎಲ್ಲರ ವಿಶಸ್ಸು ಮತ್ತು ನಿಮ್ಮ ಪ್ರೇಯರ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಮಾಸ್ಟರ್ಸ್ ಮುಗಿಸ್ದೆ ಒಂದು ತಿಂಗಳಾಯಿತು. ಲೈಕ್ ಆಗಸ್ಟಲ್ಲಿ ಮುಗಿಸ್ದೆ, ಆಗಸ್ಟ್ ಎಂಡಿಂಗಲ್ಲಿ. ಆ್ಯಂಡ್ ವಿತ್ 3.3 GPA ಬಂತು ನನಗೆ. ಥ್ಯಾಂಕ್ ಗಾಡ್, ದೇವ್ರಿಗೆ ಸ್ತೋತ್ರ. ದಿಸ್ ಜರ್ನಿ ವುಡ್ ನಾಟ್ ಬಿ ಸಕ್ಸಸ್ಫುಲ್ ವಿತೌಟ್ ಗಾಡ್. ನಾನು ಫಿನಿಷ್ ಮಾಡೋಕ್ಕಾಗ್ತಿರ್ಲಿಲ್ಲ ದೇವರಿಲ್ಲ ಅಂದಿದ್ರೆ, ಬಟ್ ಆಲ್ ಗ್ಲೋರಿ ಟು ಗಾಡ್. ಇಟ್ ವಾಸ್ ಅ ರೋಲರ್ ಕೋಸ್ಟರ್ ಅಂತಲೇ ಹೇಳ್ಬೋದು. ಲೈಕ್ ಅ ರೋಲರ್ ಕೋಸ್ಟರ್. ಒಂದೊಂದು ಸತಿ ಏನೋ ಲೈಕ್ ಇದರಲ್ಲೆಲ್ಲ ಅಂದರೆ ಇಲ್ಲಿ ಒಂದು ಸ್ವಲ್ಪ ಟಫ್ ಇದೆ ಪ್ರೊಫೆಸರ್ಸ್ ಹತ್ರ ಎಲ್ಲ ಡೀಲ್ ಮಾಡೋಕ್ಕೆ. ಇಂಡಿಯನ್ನೆಲ್ಲ ಅಂದರೆ ಸರ್ 1 ಮಾರ್ಕ್ ಹಾಕಿ ಸರ್, 1 ಮಾರ್ಕ್ ಹಾಕಿ ಸರ್, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ಅಂದರೆ ಹಾಕ್ಬಿಡೋರು. ಇಲ್ಲ 1 ಮಾರ್ಕು ಹೆಚ್ಚು ಹಾಕಲ್ಲ, 1 ಮಾರ್ಕು ಕಮ್ಮಿ ಮಾಡಲ್ಲ. ಅವ್ರು ಒಂದು ಸತಿ ಕೊಟ್ಟರೆ ಅಷ್ಟೇ, ಮುಗಿಯಿತು. ದೇ ಡೋಂಟ್ ಚೇಂಜ್ ಅವರ್ ಗ್ರೇಡ್ಸ್. ಅದು ಸ್ವಲ್ಪ ಫುಲ್ ಟೆನ್ಷನ್ ಆಗಿಬಿಡುತ್ತೆ ವೆನ್ ವಿ ಕಮ್ ಆಲ್ ಓವರ್. ಬಟ್ however I did it, I completed it. Yes bro, I completed it. Congrats Mahima. I'm proud of myself. And ನನಗೆ ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಲೈಕ್ US ಅಂತ ಕಂಟ್ರಿಗೆ ಬಂದು ನಾನು ಸ್ಟಡೀಸ್ ಮಾಡೋ ಹಾಗೆ. ಆ್ಯಂಡ್ ದೇವರಿಗೆ ಲೈಕ್ ಸ್ತೋತ್ರ ಸಲ್ಲಿಸ್ತೀನಿ. ಬಿಕಾಸ್ ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್ಲಿ ಪ್ಲ್ಯಾನ್ಡ್ ಫಾರ್ ಮೀ. ಎಲ್ಲ ಒಂದೊಂದು ಕೂಡ್ ಬರಬೇಕಲ್ವಾ, ಆ ಥರ ಎಲ್ಲ ಕೂಡ್ ಬಂದು ಎಲ್ಲ ಒಳ್ಳೇದಾಯಿತು. ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಐ ಆಮ್ ಹ್ಯಾಪಿ. ಇನ್ನು ಮುಂದೆ ಪ್ರೊಸೀಜರ್ಸ್ ಮಾಡಬೇಕು. ಆ್ಯಂಡ್ ನಾನು 2 years ಆಯಿತು USA ಬಂದನು. ಆ 2 years ಜರ್ನಿನೂ ನಾನು ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇಟ್ ವಾಸ್ ಅ ಅಮೇಝಿಂಗ್ ಜರ್ನಿ ಅನ್ಕೊಬೋದು. USA taught me so many things bro, so many things. How to lead a life, ಒಂದು ಚೈಲ್ಡಿಶ್ ಗರ್ಲಿಂದ ಒಂದು ಸ್ಟ್ರಾಂಗ್ ಗರ್ಲ್ಗೆ ಹೇಗೆ ಲೀಡ್ ಮಾಡು ಅಂತ ಲೀಡ್ ಮಾಡಿದೆ USA. ಐ ಆಮ್ ಸೊ ಗ್ರೇಟ್ಫುಲ್. ಇಟ್ಸ್ ನಾಟ್ ಅಬೌಟ್ USA. ನೀವು ಮನೆ ಬಿಟ್ಟು ಎಲ್ಲೇ ಆಚೆ ಹೋದ್ರೂ, ಕರ್ನಾಟಕದಲ್ಲೇ ಇದ್ದೀರಾ ಅಂದ್ರೂ ನಿಮಗೆ ಲೈಫ್ ಲೆಸನ್ಸ್ ಆಟೋಮೆಟಿಕಲಿ ತಿಳಿಸ್ಬಿಡುತ್ತೆ. ಅಂದರೆ ನೀವು ಮನೆಯಿಂದ ಆಚೆ ಇರಬೇಕಷ್ಟೇ. ಸೊ ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್ ಇನ್ ಲೈಫ್ ಅಂದರೆ ನೀವು ಓನಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡಾಗಲೇ ನಿಮ್ಗೆ ಲೈಫ್ ಚಾಲೆಂಜಸ್ ಗೊತ್ತಾಗೋದು. ಆ್ಯಂಡ್ ಐ ಥಿಂಕ್ ಐ ವನ್ ಇಟ್ ಅಂದ್ಕೊಳ್ತೀನಿ. ಐ ಆಮ್ ಹ್ಯಾಪಿ, ಐ ಆಮ್ ಪ್ರೌಡ್ ಆಫ್ ಮೀ. ಥ್ಯಾಂಕ್ ಗಾಡ್ ಅಷ್ಟೇ. ಆ್ಯಂಡ್ ಇವಾಗ ಎಲ್ಲೋ ಹೋಗಬೇಕು ಅಂದ್ಕೊಳ್ತಾ ಇದ್ದೀವಿ. ಲೆಟ್ಸ್ ಸಿ
ಎಲ್ಲಿಗೆ ಹೋಗ್ತೀವಿ ಅಂತ ಇನ್ನು ವಿಡಿಯೋದಲ್ಲಿ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಕಂಪ್ಲೀಟೆಡ್ ವಿತ್ ಮೈ ಮಾಸ್ಟರ್ಸ್. ಯಾರನ್ನ ಕೆಲಸ ಮಾಡೋರು ನೋಡ್ತಾ ಇದ್ರೆ, HR ಇಂಡಿಯಾದಲ್ಲಿ ಯಾರನ್ನ ನೋಡ್ತಾ ಇದ್ರೆ, ಪ್ಲೀಸ್ ರೆಫರ್ ಮೀ. ಯಾವ್ದಾರ USA ಕಂಪನಿಲಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಸೊ ಅವ್ರೇನೋ ರೆಫರ್ ಮಾಡಿದ್ರೆ ನಾನು ಹೋಗಿ ಜಾಯಿನ್ ಆಗ್ಬೋದು ಕೆಲಸಕ್ಕೆ. ಆ್ಯಂಡ್ ರೈಟ್ ನಾವು ಮಾರ್ಕೆಟ್ ಇಸ್ ಟೂ ಟಫ್, ಚಾಲೆಂಜಿಂಗ್. ಏನೋ ಗೊತ್ತಿಲ್ಲ, ಏನು ಮಾಡಬೇಕು. ಇನ್ನು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಬೇಕು ನಾನು ಜಾಬ್ಗೆ ಅಪ್ಲೈ ಮಾಡೋಕ್ಕೆ. ಆ್ಯಂಡ್ ನಾನೇ ಅಪ್ಲೈ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಇಟ್ಸ್ ಐ ಡೋಂಟ್ ನೋ, ಬಟ್ ದೇವರಿದ್ದಾರೆ, ನೋಡೋಣ. ಆ್ಯಂಡ್ ಪ್ಲೀಸ್ ಪ್ರೇ ಫಾರ್ ಮೀ ಅಂತಲೇ ಅಷ್ಟೇ ನಾನು ಕೇಳ್ಕೊಳೋದು. ಒಳ್ಳೆ ಜಾಬ್ ಸಿಗಲಿ ಅಂತ ಪ್ರೇಯರ್ ಮಾಡ್ಕೊಳ್ಳಿ. ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ರೆಫರ್ ಮಾಡಿ ನಿಮ್ಮ ಕಂಪನಿಯಲ್ಲಿ. ನಂಗೆ ಒಂಚೂರು ಕೆಲಸ ಕೊಡಿಸಿದ್ರೆ ಸಾಕು. I'll be very thankful for you. Yeah, thank you so much for seeing my videos, and I love you guys. Bye bye. And next ನಮ್ಮ ಫ್ರೆಂಡ್ಸು ಸಡನ್ನಾಗಿ ಪ್ಲ್ಯಾನ್ ಮಾಡೋದು ರಿವಾನ್ ಸ್ಟ್ರೀಟ್ ಅಂತ ಇದೆ ಚಿಕಾಗೋದಲ್ಲಿ. ನಮ್ಮ ಮನೆಯಿಂದ 1 hour ಇದೆ, ಅಲ್ಲಿಗೆ ಹೋಗೋಣ ಅಂತ ಏನಾರ ತಿನ್ನೋಕ್ಕೆ. ಬಿಕಾಸ್ ಮೈಂಡ್ ರಿಲೀಫ್ ಆಗುತ್ತೆ. ಯಾವಾಗ ನಾವು ಒಂದೊಂದ್ಸತಿ ಹೋದರೆ ಯಾವಾಗಲೂ ಮನೆ ಕೆಲಸ, ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಎಲ್ಲ ಬೇಕಾದ್ರೆ ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇಟ್ ವಾಸ್ ಆಲ್ಮೋಸ್ಟ್ ನೈಟ್ ಆಗಿತ್ತು, 10 ಗಂಟೆ. ಇಲ್ಲಿ ನೋಡಿ ಫ್ಲೈಓವರ್ ಎಲ್ಲ ಚಿಕಾಗೋ ಡೌನ್ ಟೌನ್ US ಬೆಸ್ಟ್ ಡೌನ್ ಟೌನ್ ಅಂತೆ, ಅಷ್ಟು ಚೆನ್ನಾಗಿದೆ. ಇಟ್ ಈಸ್ ದ ಬೆಸ್ಟ್ ಡೌನ್ ಟೌನ್ ಎವರ್ ಐ ಸಾ. ನನಗೆ ಇಲ್ಲಿಗೆ ಬಂದಾಗ ಗೊತ್ತಿರಲಿಲ್ಲ ಡೌನ್ ಟೌನ್ ಅಂದರೆ ಏನು ಅದು ಅಂತ. ಇಲ್ಲಿಗೆ ಬಂದಮೇಲೆ ಲೈಕ್ ಒಬ್ಬರು ಹೇಳಿದ್ರು, ಡೌನ್ ಟೌನ್ ಅಂದರೆ ಎಲ್ಲ ಸ್ಟೇಟಲ್ಲೂ ಒಂದೊಂದು ಡೌನ್ ಟೌನ್ ಇರುತ್ತೆ, ಅದು ಸಿಟಿ ಥರ. ನನಗೆ ಸಿಟಿಗಿಂತ ನಾನು ಇರೋ ಪ್ಲೇಸೇ ನನಗಿಷ್ಟ, ಸಬಬ್ಸು. ಯಾಕಂದರೆ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಗಿಡ ಮರ ಪಕ್ಷಿ ಎಲ್ಲ ಇದೆ. ಈ ಡೌನ್ ಟೌನಲ್ಲಿ ಯಾವಾಗಲೂ ಟ್ರಾಫಿಕ್ಕು ಮತ್ತು ತುಂಬ ಬಿಲ್ಡಿಂಗ್ಸ್ ನೋಡಿ. ಡೌನ್ ಟೌನ್ ಲೈಫ್ ಸ್ಟೈಲ್ ಬಿಲ್ಡಿಂಗ್, ಬ್ಯಾಂಗ್ಳೂರು ಫೀಲ್ ಆಗುತ್ತೆ. ಎಷ್ಟು ಬಿಲ್ಡಿಂಗ್ಸ್. ಡೌನ್ ಟೌನ್ ಲೈಫ್ ಸ್ಟೈಲ್ ಅಂದರೆ ಹೈಫೈ ಲೈಫ್ ಸ್ಟೈಲು. ಸಿಕ್ಕಾಪಟ್ಟೆ ದುಡ್ಡು ಅಲ್ಲಿ ಖರ್ಚು ಮಾಡಬೇಕು. ಆ್ಯಂಡ್ ಒಂಥರ ಹೈಫೈ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸಬಬ್ಸಲ್ಲಿ ಅಂದರೆ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು. ಲೈಕ್ ಯಾರೇ ಇದ್ರೂ ಲೈಕ್ ವಿ ಕ್ಯಾನ್ ಲೀವ್ ಇಟ್. ನೋಡು ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲಿ. ಓ ಮೈ ಗಾಡ್, ಫುಲ್ ಆಫ್ ಲೈಟ್ಸ್. ಅದರೊಳಗಡೆ ಹೋದರೆ ಸಕ್ಕದಾಗಿರುತ್ತೆ ಗುರು. ಅದು ಟ್ರಂಪ್ ಟವರ್ ಎಲ್ಲ ಹಾಕಿದ್ನಲ್ಲ, ಅದು ಬೆಸ್ಟ್ ಅಂದರೆ ಬೆಸ್ಟು. ಫೇವ್ರೆಟ್ ಪ್ಲೇಸಸ್ ಎಲ್ಲ ಡೌನ್ ಟೌನ್ ವಿಸಿಟ್ ಮಾಡೋದು. ಲೈಕ್ ಫಸ್ಟ್ ಟೈಮ್ ಚಿಕಾಗೋ ಡೌನ್ ಟೌನ್ಗೆ ಹೋಗ್ಬೇಕಂತ ಎಷ್ಟು ಲೈಕ್ 6 ತಿಂಗಳು ಕಾಯ್ದಿದ್ದೀನಿ ಅನಿಸುತ್ತೆ. ಚಿಕಾಗೋ ಡೌನ್ ಟೌನ್ಗೆ ಹೋಗಿರಲಿಲ್ಲ, ಯಾಕಂದರೆ ತುಂಬ ದೂರ ಇತ್ತು. ಆಮೇಲೆ ಕ್ಯಾಬಲ್ಲಿ ಹೋಗೋಕ್ಕೆ ತುಂಬ ಎಕ್ಸ್ಪೆನ್ಸಿವು, $50 ಆಗುತ್ತೆ ನಮ್ಮ ಮನೆಯಿಂದ ಡೌನ್ ಟೌನಿಗೆ ಬರಬೇಕಂದ್ರೆ ಕ್ಯಾಬಲ್ಲಿ. ಯಾರು ಫ್ರೆಂಡ್ಸ್ ಇರಲಿಲ್ಲ ಆವಾಗ. ಈಗ ಒಂದು ಸ್ವಲ್ಪ ಫ್ರೆಂಡ್ಸ್ ಆಗಿದ್ದಾರೆ. ಈಗ ಅಂದರೆ ಡೌನ್ ಟೌನ್ಗೆ ಹೋಗಲ್ಲ ನಾವು, ಡೌನ್ ಟೌನಿಂದ ದಿವಾನ್ಗೆ ಒಂದು 15 ನಿಮಿಷ ಲೈಕ್ ಬೈ ಕಾರ್. ಅಲ್ಲಿಗೆ ಹೋದರೆ ಎಲ್ಲ ಲೈಕ್ ಎಲ್ಲ ತಿನ್ನೋದಕ್ಕೆಲ್ಲ ಸಿಗುತ್ತೆ. ಇಲ್ಲೆಲ್ಲ ಅಮೇರಿಕನ್ ಫುಡ್ ಸಿಗುತ್ತೆ ಡೌನ್ ಟೌನಲ್ಲಿ. ಅಂದರೆ ಅಲ್ಲಿ ದಿವಾನಲ್ಲಿ ಬರೀ ಇಂಡಿಯನ್ ಫುಡ್ಡು. ನಾವು ಇಂಡಿಯಾದಲ್ಲಿ ಇರೋ ಥರ ಫೀಲ್ ಆಗುತ್ತೆ, ಯಾಕಂದರೆ ಎಲ್ಲ ಇಂಡಿಯನ್ಸ್ದು ರೆಸ್ಟೋರೆಂಟ್ಸ್ ಆಗಿರಲಿ, ಜ್ಯುವೆಲ್ರಿ ಶಾಪು, ಮತ್ತು ಏನು ಗ್ರಾಸರಿ ಸ್ಟಾಪು, ಮಟನ್ ಅಂಗಡಿ ಎಲ್ಲ ಹೆಂಗೆ ಇಂಡಿಯಾದಲ್ಲಿ ಹೆಂಗಿರುತ್ತೋ ಹಾಗೆ ಇರುತ್ತೆ ಅಲ್ಲಿ. ಇವ್ರು ನೋಡಿ ನೈಟ್ ಹೊತ್ತು ಕೆಲಸ ಮಾಡೋರು, ಇವ್ರಿಗೆ ಜಾಸ್ತಿ ಸಂಬಳ ಸಿಗುತ್ತೆ. ನೈಟ್ ಹೊತ್ತು ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಸಂಬಳ ಇರುತ್ತೆ. ನೈಟ್ ಹೊತ್ತೆಲ್ಲ ರೋಡು ಕ್ಲೀನ್ ಮಾಡೋದಾಗಿರಲಿ, ರೋಡ್ ಹಾಕೋದಾಗಿರಲಿ, ಏನಾರು ರಿಪೇರ್ ಇದ್ದರೆ ಎಲ್ಲ ನೈಟ್ ಹೊತ್ತೇ ಮಾಡಿಬಿಡ್ತಾರೆ. Chasing waterfall. Selling?
ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಚಿಕಾಗೋ ಡಿವಾನ್ ಸ್ಟ್ರೀಟ್ ಅಂತ ಇದೆ. ಸೊ ಇಲ್ಲೆಲ್ಲ ಇಂಡಿಯನ್ ಸ್ಟೋರ್ಸೇ ಜಾಸ್ತಿ ಇರೋದು. ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ಪಾತ್ರೆಗಳು ಹೆಂಗೆ ಇಕ್ಕಿದ್ದಾರೆ. ಒಳ್ಳೆ ನಮ್ಮ ಇಂಡಿಯಾದಲ್ಲಿ ಸ್ಟ್ರೀಟ್ ನಡ್ಕೊಂಡು ಹೋದಂಗೆ ಇರುತ್ತೆ. ಎಲ್ಲ ಇಂಡಿಯನ್ ಸ್ಟ್ರೀಟ್ಸ್ ಇರುತ್ತೆ, ಎಲ್ಲ ಇಂಡಿಯನ್ ಫುಡ್ಸ್ ಇರುತ್ತೆ ಇಲ್ಲಿ. ಆ್ಯಂಡ್ ಏನೇ ಸಾಮಾನು, ಗ್ರಾಸರೀಸ್ 1 ಗಂಟೆವರೆಗೂ ತೆಗೆದಿರುತ್ತೆ ಬೆಳಿಗ್ಗೆ. ಸೊ ಯಾ, ಲೆಟ್ಸ್ ಗೋ. ಇದು ಗ್ರಾಸರಿ ಸ್ಟೋರ್ಸು, ಎಲ್ಲ ತಗೊಬೋದು. ಬಟ್ ಈಗ ಕ್ಲೋಸ್ ಆಗಿ. ಹಳೇ ಬ್ಯೂಟಿ ಪಾರ್ಲರ್ ನೋಡಿ ಹೆಂಗೆ ಹಳೇದಾಗ್ಬಿಟ್ಟಿದೆ. ಬ್ಯೂಟಿ ಪಾರ್ಲರ್ ಇಲ್ಲೆಲ್ಲ ಮುಸ್ಲಿಮ್ಸ್ ಅವ್ರೆ. ಒಂದು ರೆಸ್ಟೋರೆಂಟ್ ಬಂದ್ವಿ. ವಿ ಆರ್ಡರ್ಡ್ ಕಬಾಬ್ ಕಿಂಗ್ ಕಾಂಬೋ ಪ್ಲ್ಯಾಟರ್ ಅಂತ. ಅದು $37.99. ಆಮೇಲೆ ನಾನು ತಂದೂರಿ ಚಿಕನ್ ತಿನ್ಬೇಕು ಅನ್ನಿಸ್ತು. ಬಿಕಾಸ್ ಸೋ ಮೆನಿ ಡೇಸ್ ಆಗಿತ್ತು. ಇಂಡಿಯಾದಲ್ಲಿ ಬೆಸ್ಟ್ ತಂದೂರಿ ಚಿಕನ್ ಸಿಗುತ್ತೆ, ಆದರೆ ಇಲ್ಲಿ ಸಿಗಲ್ಲ ಅಷ್ಟೊಂದು ಬೆಸ್ಟಾಗಿ. ಸೊ ಐ ವಾಂಟ್ ಟು ಟ್ರೈ ಸಮಥಿಂಗ್ ತಂದೂರಿ ಚಿಕನ್ ಥರ. ಆದರೆ ಅವರು ಚಿಕನ್ ಟಿಕ್ಕಾ ಮಸಾಲ ಚಿಕನ್ ಟಿಕ್ಕಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಚಿಕನ್ ಟಿಕ್ಕಾ ತೊಗೊಂಡೆ. ದಟ್ ವಾಸ್ $15.99. Fish also they get? You want this chapati or paratha? It looks yummy. Chapati. Lee, not in your new phone. What I'm saying. ಚಪಾತಿ ನೋಡಿ ಎಷ್ಟು ದೊಡ್ಡದಾಗಿದೆ, ಪರೋಟ ಥರ ಇದೆ. ಇಲ್ಲಿ ರುಮಾಲ್ ರೋಟಿ ಅನ್ನೋದೇ ನೋಡಿಲ್ಲ, ಬಂದಾಗಿಲ್ಲ. You guys want curry or ಜಸ್ಟ್ ಚಪಾತೀಸು ಮತ್ತು ಪರೋಟಾಸೇ ನೋಡಿದ್ದೀನಿ. ರುಮಾಲ್ ರೋಟಿ ಅಂತಲೇ ನೋಡಿಲ್ಲ ನಾನು. ಇದುವರೆಗೆ 2 ವರ್ಷ ಆಯಿತು. ರುಮಾಲ್ ರೋಟಿನೇ ತಿಂದಿಲ್ಲ. ಬಟ್ ಇಟ್ಸ್ ಗುಡ್ ಅನಿಸುತ್ತೆ. ಸ್ಮೆಲ್ಸ್ ಗುಡ್. chicken malai roti? Let's see. I don't know. I'm confused actually because this also looks very similar. It's like Chinese platter. ಊಟ ಮಾಡೋಕ್ಕೆ ಬಂದ್ವಿ. ಡಿವಾನ್ ಸ್ಟೋರ್ ಫೇಮಸ್ ಏನಂದರೆ ರೆಸ್ಟೋರೆಂಟ್ಸ್ಗೆ. ಸೊ ಆಲ್ ಹೈದ್ರಾಬಾದಿ ರೆಸ್ಟೋರೆಂಟಿಂದ ಪಾಕಿಸ್ತಾನ್ ರೆಸ್ಟೋರೆಂಟು ಮತ್ತು ಎಲ್ಲ ಮುಸ್ಲಿಮ್ಸ್ ಅವ್ರದ್ದು ಏನೇನು ರೆಸ್ಟೋರೆಂಟ್ ಇದೆಯೋ ಎಲ್ಲ. ಹಲೀಮ್ ಅಂತ ಸಿಗುತ್ತೆ. ನಾನು ಬೆಂಗಳೂರಲ್ಲಿ ಒಂದು ಸತಿನೂ ಕೇಳಿಲ್ಲ ನಾನು. ಹಲೀಮ್ ಅಂತ ಒಂದು ಡಿಶ್ ಸಿಗುತ್ತಂತ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಹಲೀಮ್ ಅಂತ ಒಂದು ಡಿಶ್ ಸಿಗುತ್ತೆ ಅಂತ. ಆ್ಯಂಡ್ ಒಂದೇ ಒಂದು ಸರ್ತಿ ಟ್ರೈ ಮಾಡಿದ್ದೆ. ನೋಡಿ ಹೆಂಗೆ ಡ್ರೆಸ್ಸಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಇಂಡಿಯನ್ ವೇರ್ಸ್. ಎಲ್ಲ ಕ್ಲೋಸ್ ಆಗಿದೆ ಆಲ್ರೆಡಿ. ಮಧ್ಯಾಹ್ನದ ಹತ್ರ ಬಂದರೆ ಫುಲ್ ರಶ್ ಇರುತ್ತಂತೆ, ಓಡಾಡೋಕ್ಕೆ ಆಗಲ್ವಂತೆ, ಅಷ್ಟು ರಶ್ ಇರುತ್ತೆ. ಕ್ರಾಸ್ ಮಾಡೋಣ. ಚಿಕಾಗೋದಲ್ಲಿ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ. ಫುಲ್ಲು ಚಳಿ ಆಗ್ತದೆ. ಅದಕ್ಕೆ ಹ್ಯಾಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೇರಿಂಗ್ ಕ್ರಾಕ್ಸ್ ಅಂತೀನಿ, ಕಾರ್ಗೋ ಕ್ರಾಕ್ಸ್ ಅಂತೀನಿ. ಸೊ ಇಟ್ಸ್ ಕಾರ್ಗೋ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ. ನನಗಂತೂ ಈ ಕಾರ್ಗೋ ಪ್ಯಾಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಬಸ್ಸು ಓಡಾಡ್ದೈತೆ ನೋಡಿ. ಇನ್ನು 1 ಗಂಟೆ ಆದರೂ ಇಲ್ಲೆಲ್ಲ ವೆಂಡೀಸ್ ಅಮೇರಿಕನ್ ಒಂದು ಸ್ವಲ್ಪ ಏನೋ ಸ್ಟೋರ್ ಇದ್ದರೆ, ಅಮೇರಿಕನ್ ಸ್ಟೋರ್ ಅಂದರೆ ಬರ್ಗರ್ ಸ್ಟೋರ್ ಇದ್ದರೆ ಓಡೋದೇ ಇಲ್ಲ. ಎಲ್ಲ ನೈಟ್ 1 ಗಂಟೆ 2 ಗಂಟೆ ಆದ್ರೂ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಇಟ್ಸ್ ಶಿವಾಜಿನಗರು ಮತ್ತು ತಿಲಕ್ ನಗರಲ್ಲೆಲ್ಲ ಹೋದರೆ ಹಿಂಗೆ ನಮಗೆ
ಎನಿ ಟೈಮ್ ಹೋದರೂ ಊಟ ಸಿಗುತ್ತಲ್ವಾ, ಅದೇ ಥರ ಇಲ್ಲೂ ಎನಿ ಟೈಮ್ ಬಂದರೂ ಊಟ ಸಿಗುತ್ತಿಲ್ಲಿ. ಆ್ಯಂಡ್ ನಮ್ಮ ಮನೆಯಿಂದ ತುಂಬ ದೂರ ಇದೆ, 1 hour ಜರ್ನಿ ಮಾಡಬೇಕು. ಅದಕ್ಕೆ ನಾವು ಜಾಸ್ತಿ ಬರಲ್ಲ, ಯಾವಾಗನ ರೇರಾಗಿ ಬರ್ತೀವಿ. ಆಮೇಲೆ ನೋಡಿ ಇಲ್ಲಿ ಊಟ ಇಟ್ಟಿದ್ದಾರೆ, ಯಾರನ್ನ ತೊಗೊಂಡೋಗ್ಬೋದು ಅಂತ. ಐ ಮೀನ್ ಯಾರನ್ನ ಊಟ ಲೈಕ್ ಚಿಕನ್ ತರ್ತಾವ್ರೆ ನೋಡಿ 1 ಗಂಟೆಗೆ. ಅಲ್ಲಿ ಎಲ್ಲ ಚಿಕನ್ ಲೋಡ್ ಅಂದರೆ ಲೈಕ್ ಸ್ಟೋರ್ಸ್ಗಳಿಗೆಲ್ಲ ಹಾಕೋಗ್ತವ್ರೆ. ಇದನ್ನು ಚಿಕನ್ ಅಂಗಡಿ ಹೆಂಗಿದೆ, ಎಷ್ಟು ಹಳೇದಾಗ್ಬಿಟ್ಟಿದೆ. ದೇಸಿ ಮಾಟ ಅಂತ ಹೆಂಗಿದೆ, ದೇಸಿ ಮಾಟ ಎಲ್ಲ ಹಳೇದು. ಪಾತ್ರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿದ್ದಾರೆ ಎಲ್ಲ. ಓಕೆ, ನಾನು ಎಲ್ಲ ಅನ್ಕೊಂಡಿದ್ದೀನಿ ವೆದರ್ ಇಟ್ ಈಸ್ ಅಬೌಟ್ IELTS ಆರ್ ಎಜುಕೇಷನ್ ಬಗ್ಗೆ ಅಂದರೆ ಒಂದು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಲಾಸ್ಟಲ್ಲಿ ಒಂದು ಟಿಪ್ ಇರುತ್ತೆ, ಅದನ್ನು ಲೈಕ್ ನಿಮ್ಗೆ ಯೂಸ್ಫುಲ್ ಆಗೋ ಥರನೇ. ಆ್ಯಂಡ್ ಇವತ್ತೇನು ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಎವ್ರಿ ಒನ್ ವಿಲ್ ಬಿ ಲೈಕ್ ಸಮ್ ಪೀಪಲ್ ಕನ್ನಡನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಜನ ಈಗ IELTS ಕ್ಲಾಸಸ್ಗೆ ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೊ ಅವರು ಸ್ಪೀಕಿಂಗಲ್ಲಿ ತುಂಬ ಟಫ್ ಲೈಕ್ ಸಿಚುವೇಶನ್ನ ಫೇಸ್ ಮಾಡ್ತಾ ಇರ್ತೀರಾ. ಲೈಕ್ ನೀವು ಮೈಂಡಲ್ಲೇ ಒಂದು ಅಂದ್ಕೊಂಡಿರ್ತೀರ, ಪರ್ಫೆಕ್ಟ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಆದರೆ ಅದು ಆಚೆ ಬರ್ತಾ ಇಲ್ಲ. ಅದೇ ಥರ ನೀವು ಸ್ಲ್ಯಾಂಗಲ್ಲಿ ಆ್ಯಂಡ್ ಈ US ಸ್ಲ್ಯಾಂಗ್ ಬೇರೆ ಥರ ಇರುತ್ತಲ್ವಾ, ಲೈಕ್ ಅವರು ಲ್ಯಾಗ್ ಮಾಡ್ತಾರೆ, ಹಾಯ್ ಹೌ ಆರ್ ಯು ಅನ್ನಂಗೆ. ಸೊ ಆ ಥರ ನಿಮಗೆ ಓಕೆ ನಿಮ್ಮ ಮೈಂಡಲ್ಲಿ ಹಾಯ್ ಹೌ ಆರ್, ಓಕೆ ಹಿಂಗೆ ಹೇಳ್ಬೇಕು, ಹಾಯ್ ಹೌ ಆರ್ ಯು ಅಂತ. ಬಟ್ ಅದನ್ನ ನಾವು ಹೇಳುವಾಗ ಇಟ್ ಬಿಕಮ್ಸ್ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ಅಂದರೆ ಎಲ್ಲರೂ ಫೇಸ್ ಮಾಡಿರ್ತೀರ ಈ ಥರ ಚಾಲೆಂಜಸ್ನ. ಇಂಥವ್ರಿಗೆ ನಾನು ಏನು ಟಿಪ್ ಕೊಡೋಕೆ ಹೇಳ್ತೀನಿ ಅಂದರೆ, ಫಸ್ಟ್ ಟಿಪ್ ಇಸ್ ನಿಮ್ಮ ವಾಯ್ಸ್ನ ನೀವು ರೆಕಾರ್ಡ್ ಮಾಡಿಕೊಂಡು ಆ ವಾಯ್ಸ್ನ ತಿರ್ಗಾ ನೀವು ಕೇಳಿ, ಆವಾಗ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊತೀರ. ಸೆಕೆಂಡ್ ಒನ್, ಈಗ ನೀವು ಏನೋ ಮೂವೀಸ್ ಬರುತ್ತೆ, ಇಂಗ್ಲೀಷ್ ಮೂವೀಸು ಅಂದರೆ ಸೀರೀಸು ಮೂವೀಸ್ ಬರುತ್ತೆ. ಮೂವೀಸ್ಗಿಂತ ಸೀರೀಸ್ ಇದೆ, ಫುಲ್ಲು ನೆಟ್ಫ್ಲಿಕ್ಸಲ್ಲೆಲ್ಲ ಸಕ್ಕದಾಗಿರೋ ಮೂವೀಸ್ ಬರುತ್ತೆ. ಎಷ್ಟು ಚೆನ್ನಾಗಿರೋ ಇಂಗ್ಲೀಷ್ ಮೂವೀಸ್ ಇದೆ ಅಂದರೆ ಇಟ್ ಈಸ್ ಅ ಮೈಂಡ್ ಬ್ಲೋಯಿಂಗ್. ಇಂಗ್ಲೀಷ್ ಸೀರೀಸ್ ಆಗಿ ಮೂವೀಸ್ ಆಗಿರಲಿ, ಐ ರೆಫರ್ ಯು ಸಮ್ ಸೀರೀಸ್. ನಾನು ನೋಡಿರೋ ಸೀರೀಸ್ನ ನಿಮಗೆ ರೆಫರ್ ಮಾಡ್ತೀನಿ. ಅದು ನೋಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರ ಆ್ಯಕ್ಸೆಂಟ್ಸ್ ಬರುತ್ತೆ. ಈಗ ನಾವು ಕನ್ನಡದವ್ರ ಜೊತೆ ಇದ್ದಾಗ ಯಾವಾಗ ಅವ್ರ ಆ್ಯಕ್ಸೆಂಟ್ಸ್ ಬರುತ್ತೆ. ಈಗ ನಾರ್ತ್ ಕರ್ನಾಟಕ ಹೋಗೋದಾಗ ಹೆಂಗೆ ನಮಗೆ ಆ್ಯಕ್ಸೆಂಟ್ ಬರುತ್ತೆ, ಆ ಥರ ನಮಗೆ ಲೈಕ್ ಚೇಂಜ್ ಆಗಿಬಿಡುತ್ತಲ್ವಾ, ನಮ್ಮ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ನಮ್ಮ ಬೆಂಗಳೂರು ಕನ್ನಡ ಬೇರೆ ಥರ ಇರುತ್ತೆ, ಆ್ಯಂಡ್ ನಾರ್ತ್ ಕನ್ನಡ ಬೇರೆ ಥರ ಇರುತ್ತೆ. ಲೈಕ್ ಎಲ್ಲ ಮ್ಯಾಂಗ್ಳೂರ್ ಕನ್ನಡ ಬೇರೆ ಥರ ಇರುತ್ತೆ. ಸೊ ನಾವು ಯಾವಾಗ ಅಲ್ಲಿ ಹೋಗ್ತೀವೋ ಒಂದು 3 ತಿಂಗಳು ಇದ್ಬಿಟ್ರೆ ಆ ಮ್ಯಾಂಗ್ಳೂರ್ ಕನ್ನಡನೇ ನಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಹಾಗೇನೆ ವೆನ್ ಯು ಲೈಕ್ ನಾವು ಯಾವಾಗ ಆ ಸೀರೀಸು ಮೂವೀಸ್, ಇಂಗ್ಲೀಷ್ ಮೂವೀಸು ಸೀರೀಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವೋ ನಮ್ಗೆ ಆ್ಯಕ್ಸೆಂಟ್ ಬಂದ್ಬಿಡುತ್ತೆ. ಅವ್ರ ಆ್ಯಕ್ಸೆಂಟು ಎಷ್ಟು ಅವ್ರು ಸ್ಪೀಡಲ್ಲಿ ಮಾತಾಡ್ತಿರ್ತಾರೆ, ಎಷ್ಟು ಲ್ಯಾಗ್ ಮಾಡ್ತಿರ್ತಾರೆ, ಅವ್ರು ಯಾವ ಸೆಂಟೆನ್ಸಲ್ಲಿ. ಆ್ಯಂಡ್ ಯು ಲರ್ನ್ ಸೋ ಮೆನಿ ನ್ಯೂ ವರ್ಡ್ಸ್ ಲಿಟ್ರಲಿ. ಎಷ್ಟೊಂದು ಹೊಸ ಪದ ಕಲಿತೀರಾ ನೀವು. ಆಮೇಲೆ ನೀವು ಆ ಪದನ್ನ ಹೋಗಿ ಡಿಕ್ಷನರಿನಲ್ಲೋ ಗೂಗಲಲ್ಲೋ ಹುಡುಕಿದ್ರೆ ಆ ಮೀನಿಂಗ್ ಗೊತ್ತಾಗುತ್ತೆ. ಒಂದೆರಡು ಸತಿ ಹುಡುಕ್ತಾ ಆ ಮೀನಿಂಗ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ವೊಕ್ಯಾಬುಲರಿ ನಿಮಗೆ ಸೆಟ್ ಆಗುತ್ತೆ. ಸೊ ಆವಾಗ ನೀವು ಮಾತಾಡುವಾಗ ನೋಡಿ ದೇ ವಿಲ್ ಬಿ ಎ ಹ್ಯೂಜ್ ಡಿಫ್ರೆನ್ಸ್. ಸೊ ಸಮ್ ಆಫ್ ದ ಸೀರೀಸ್ ಐ ಕ್ಯಾನ್ ರೆಕಮೆಂಡ್ ಯು ಇಸ್ ಫಸ್ಟ್ ಆಫ್ ಆಲ್ ವೆಡ್ನಸ್ಡೇ ಅಂತ ಒಂದು ಸೀರೀಸ್ ಇದೆ. ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಬ್ರೋ. ಲಿಟ್ರಲಿ ಹೆಂಗೆ ಆ್ಯಕ್ಟಿಂಗ್ ಮಾಡಿಸಿದಾರೆ ಅಂದರೆ ಇಟ್ ಈಸ್ ಅಟ್ಮೋಸ್ಟ್ ಅಂದ್ಕೊತೀನಿ. ಅದು ನನಗೆ ಸಿಕ್ಕಾಬಡೆ ಇಷ್ಟ. ವೆಡ್ನಸ್ಡೇ ಅಂತ ಏನು ಥ್ರಿಲ್ಲರ್ ಥರ ಇದೆ, ಸಿಕ್ಕಾಬಡೆ ಚೆನ್ನಾಗಿದೆ. ಆ್ಯಂಡ್ ದ ಸೆಕೆಂಡ್ ಒನ್ ಐ ಕ್ಯಾನ್ ರೆಕಮೆಂಡ್ ಯು ಇಸ್ ಫ್ರೆಂಡ್ಸ್ ಅಂತ. ಫ್ರೆಂಡ್ಸ್ ಇಸ್ ದ ಬೆಸ್ಟೆಸ್ಟ್ ಅಂತ. ನನ್ನ ಹತ್ರ 10 ಸೀರೀಸು ಇದೆ, ಬಟ್ ನಾನು 10 ಸೀರೀಸ್ ವಾಚ್ ನೋಡಿಲ್ಲ. ಲೈಕ್ ಯಾವಾಗ ನಾನು ಬೋರ್ ಅನ್ಸಿದ್ರೆ ಮಾತ್ರ ಅದು ಕಾಮಿಡಿ ಫನ್ ಆಗಿರೋ ಅದು ಏನೋ ಸೀರೀಸು. ಬಟ್ ಇಟ್ಸ್
ಲೈಕ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನ್ಯೂಯಾರ್ಕಲ್ಲಿ ಅದೆಲ್ಲ ಸ್ಟೇಡಿಯಂ ಇದೆ, ನಾನು ಒಂದ್ಸತಿ ಹೋಗಿ ವಿಸಿಟ್ ಮಾಡಬೇಕು. ಐ ಆಮ್ ವೆರಿ ಸೂಪರ್ ಎಕ್ಸೈಟೆಡ್ ಟು ಸಿ ದ್ಯಾಟ್ ಲೈಕ್ ಅಟ್ ಸ್ಟುಡಿಯೋ. ಆ್ಯಂಡ್ ದ ಥರ್ಡ್ ಒನ್ ಐ ಕ್ಯಾನ್ ರೆಕಮೆಂಡ್ ಯೂಸ್ ಮಾಡರ್ನ್ ಫ್ಯಾಮಿಲಿ ಅಂತ. ಮಾಡರ್ನ್ ಫ್ಯಾಮಿಲಿ ಈಸ್ ಲೈಕ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಶೋ ಇದ್ದಂಗೆ, ಮಸ್ತ್ ಇದೆ. ಅದು ಕಾಮಿಡಿನೇ ಸಕ್ಕದಾಗಿದೆ. ಸೊ ಈಗ ಯಾವಾಗ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆ್ಯಂಡ್ ಯು ವಿಲ್ ಲೈಕ್ ಸ್ಟಾರ್ಟ್ ಚೇಂಜಿಂಗ್ ಯುವರ್ ಸ್ಪೀಕಿಂಗ್ ವೇ ಆ್ಯಂಡ್ ಈಗ ನೀವು ಮೈಂಡಲ್ಲಿ ಏನಿರ್ತೀರೋ ಅದೇ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಟ್ರೈ ಮಾಡಿ ನನಗೆ ಹೇಳಿ, ಓಕೆ, ಕಮೆಂಟ್ ಮಾಡಿ ನಿಮ್ಮ ವರ್ಕ್ ಆಯ್ತೋ ಇಲ್ವೋ ಅಂತ. ನಾನು ಅಷ್ಟೇ ಲೈಕ್ ನನ್ನ ಇಂಗ್ಲೀಷು ಪರ್ಫೆಕ್ಟ್ ಏನಿಲ್ಲ ನಂದು. ಲೈಕ್ ಕೆಲವೊಂದು ಜನ ರೇಗಿಸ್ತಾರೆ, ಓ ನೀನೇನು ಇಂಗ್ಲೀಷ್ ಮಾತಾಡೋಕ್ಕೆ ಅಷ್ಟೊಂದು ಬರಲ್ಲ ಅಂತ. ಬಟ್ ನಾನು ಎಲ್ಲೇ US ಹೋದ್ರೂ ನಾನು ಸರ್ವೈವ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ನನಗಿಷ್ಟು ಇಂಗ್ಲೀಷ್ ಸಾಕು. ಐ ಡೋಂಟ್ ವಾಂಟ್ ಮೋರ್ ದೆನ್ ದಿಸ್ ಇಂಗ್ಲೀಷ್. ಎಷ್ಟು ಇಂಗ್ಲೀಷ್ ಬೇಕೋ ಅಷ್ಟಿದ್ರೆ ಸಾಕು. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಇಂಗ್ಲೀಷ್. ಓಕೆ, ಮೇ ಬಿ ಮೈ ಇಂಗ್ಲೀಷ್ ಇಸ್ ನಾಟ್ ದ್ಯಾಟ್ ಬೆಟರ್ ಗುಡ್ ದೆನ್ ದೇರ್ಸ್, ಬಟ್ I'm okay with this because I can communicate with anybody and I can survive in US with my basic English. Sakalva. Wherever I go, I can survive. I know that confidence. I have that confidence in me. I know that, and that's enough, right? What else we need? ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೆ ಒಂದು ಸ್ವಲ್ಪ ಗ್ರಾಮರ್ ನಾಲೆಜ್ ಇದ್ದರೆ ಸಾಕು. ಇಂಗ್ಲೀಷ್ ಇನ್ನೇನು ಬೇಕು. ಲೈಕ್ ನಾನು ಅವ್ರಿಗೆಲ್ಲ ಹೇಳೋದು ಇಷ್ಟೇ, ಲೈಕ್ ಹೂ ಎವರ್ ಟೆಲ್ ಮೀ ದ್ಯಾಟ್ ಯುವರ್ ಇಂಗ್ಲೀಷ್ ಇಸ್ ನಾಟ್ ಗುಡ್ ಅನ್ನಂಗೆ, ಐ ಕ್ಯಾನ್ ಸರ್ವೈವ್ ವೇರ್ ಎವರ್ ಐ ಗೋ, ದಟ್ಸ್ ಎನಫ್ ಫಾರ್ ಮೀ. ಲೈಕ್ if I go to any place of USA, I can go and survive there for a longer time. I don't need a perfect English. It's my English is better than you ಅಂತ ಹೇಳಿ ಬಂದ್ಬಿಡ್ತೀನಿ. Yeah, you should be very bold when you're coming here. ಲೇಸಿನೆಸ್ ಅಂತ ಇಂಡಿಯಾದಲ್ಲೇ ಇಟ್ಕೊಂಡ್ಬಿಡ್ಬೇಕು. you should be a very hard worker when you come here ಅಂತಾನೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾನ ಯೂಸ್ಫುಲ್ ಅನಿಸೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ಇದೇ ಥರ ನೆಕ್ಸ್ಟ್ ವಿಡಿಯೋದಿಂದ ನಾನು ಲೈಕ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡೋಣ ಏನು ಇನ್ಫಾರ್ಮೇಷನ್ ಕೊಡಬೇಕಂತ ನೀವು ಕೇಳಿ ನಾನು ಹೇಳ್ತೀನಿ. Thank you so much. See you next video. Bye-bye. ನಮ್ಮ ಮನೆಗೆ ಲಾಸ್ಟ್ ವೀಕ್ ಇನ್ಸ್ಪೆಕ್ಷನ್ಗೆ ಬಂದಿದ್ರು, ಅದಕ್ಕೆಲ್ಲ ಕ್ಲೀನಾಗಿದೆ ನೋಡಿ ಎಲ್ಲ. ಅವತ್ತು ಏನೂ ಕ್ಲೀನಾಗಿರಲಿಲ್ಲ ಅಂದರೆ ನಮ್ಮ ರೂಮ್ಮೇಟು ಇಂಡಿಯಾಗೆ ಹೋಗಿದ್ಲು. ಅವಾಗ ತಾನೇ ಇಂಡಿಯಾದಿಂದ ಬಂದಿದ್ದು, ಲಗೇಜೆಲ್ಲ ಇಟ್ಟಿದ್ರು. ನಾನಿನ್ನೇನು ಲೈಕ್ ನಾನು ಯಾರ್ದು ಏನು ಹಂಗೆ ಮುಟ್ಟಲ್ಲ, ಲೈಕ್ ಹೀಗೆ ಸೈಡು ಗಿಡೋದಾಗಲಿ ಏನೂ ಮುಟ್ಟಲ್ಲ. ನನ್ನ ಪಾಡಿಗೆ ನಂದು ಏನಿದ್ಲು ಅದನ್ನು ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅವಳೆಲ್ಲ ಲೈಕ್ ಹಾಲಲ್ಲೆಲ್ಲ ಹಂಗೆ ಇಟ್ಟಿದ್ರು, ಅದಕ್ಕೆ ಒಂದು ಸ್ವಲ್ಪ ಗಲೀಜಿತ್ತು. ನನ್ನ ಫಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಗಲೀಜಾಗಿ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿದ್ರು. ನೋಡಿ ನಮ್ಮ ಮನೆ ಎಷ್ಟು ನೀಟಾಗಿದೆ ಈಗ. ಆ್ಯಂಡ್ ನಮ್ಮ ಮನೆಯದು ಬಂದು ಸೆಂಟ್ರಲ್ AC ಇದು. ಸೊ ಎಲ್ಲ ಸೆಂಟ್ರಲ್ AC ಅದು ನೋಡಿ ಲಾಸ್ಟಲ್ಲಿ ಕಾಣ್ತಾಯಿದ್ದಲ್ಲ, ಅದು ಸೆಂಟ್ರಲ್ AC. ಎಲ್ಲ ಕಡೆ ಒಂದೊಂದು ಆ ಥರ ಇರುತ್ತೆ, ಅದಕ್ಕೆ ಸೆಂಟ್ರಲ್ AC. ನಾನು ಫಸ್ಟ್ ಬಂದಾಗ AC ಹೆಂಗೆ ಆಪ್ರೇಟ್ ಮಾಡೋದಂತಲೇ ಗೊತ್ತಿರಲಿಲ್ಲ. ನನಗಂತೂ ತಲೆ ಕೆಟ್ಟೋಗಿತ್ತು. ಅದು ಬೇರೆ ವಿಡಿಯೋ ನೋಡ್ತಾ ಇದ್ದೀನಿ ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸು, ಒಂದು ವೀಡಿಯೋದಲ್ಲೂ ನೆಟ್ಟಿಗೆ ಹಾಕಿಲ್ಲ ಹೆಂಗೆ ಆಪ್ರೇಟ್ ಮಾಡೋದಂತ. ನನಗಂತೂ ಏನು ಅವತ್ತು ಫುಲ್ಲು ಚಳಿ ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಈಗ ಚಳಿಗಾಲ ಸ್ಟಾರ್ಟ್ ಆದಾಗ ಎಷ್ಟು ಚಳಿ ಆಗುತ್ತೆ ಅಂದರೆ ಮನೆಯಲ್ಲಿ ಇರೋಕ್ಕೆ ಆಗೋಲ್ಲ. ಏನಾನ ಹೀಟರ್ ಆನ್ ಮಾಡಿಲ್ಲ ಅಂದರೆ ಫುಲ್ ಚಳಿ ಆಗ್ತಾಯಿದೆ. ಏನು ಮಾಡೋದು, ಏನೋ ಆಪ್ರೇಟ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ. ನನ್ನ ಫ್ರೆಂಡ್ನ ಕೇಳಿದೆ, ಎಲ್ಲ ಹೋಗಿದ್ಲು. ಆವಾಗ ನನಗೆ ಹೆಂಗೆ ಆಪ್ರೇಟ್ ಮಾಡೋದಂತಲೇ ಗೊತ್ತಾಗ್ತಾಯಿರಲಿಲ್ಲ. ಆಮೇಲೆ ಯಾವುದೋ ವಿಡಿಯೋ ನೋಡಿ ಮಾಡಿದೆ, ಆದರೆ AC ಕೆಟ್ಟೋಗಿತ್ತಂತೆ. ಆಮೇಲೆ ಓನರ್ ಬಂದು ರಿಪೇರ್ ಮಾಡಿದ್ರು ನೆಕ್ಸ್ಟ್ ಡೇ. ಬಿಕಾಸ್ ವಿ ಕಾಂಟ್ ಸರ್ವೈವ್ ವಿತೌಟ್ ಲೈಕ್ ಹೀಟರ್. ಇಲ್ಲಿ ಐಸ್ ಕ್ಯೂಬ್ಸ್ ಆಗಿಬಿಡ್ತೀವಿ. ಫ್ರೀಝರಲ್ಲಿ ಹೆಂಗಿರುತ್ತೋ ಹಂಗಿರುತ್ತೆ ಮನೆ, ಹಂಗಾಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಹೀಟರಲ್ಲಿ ಇರಬೇಕು. ಅವಾಗ ನೋಡಿ ಇಲ್ಲಿ ಈ ಥರ ಕೊಟ್ಟಿರ್ತಾರೆ ಬೋರ್ಡು. ಸೊ ಇದನ್ನು ಆಪ್ರೇಟ್ ಮಾಡಬೇಕು. ನಾನು ತೋರಿಸ್ತೀನಿ ಹೆಂಗೆ ಆಪ್ರೇಟ್ ಮಾಡೋದಂತ. ಲೈಕ್ ಅದು ಟ್ರಿಕ್ಕಿ ಇದೆ, ನನಗೂ ಈಗಲೂ ಗೊತ್ತಿಲ್ಲ ಸ್ವಲ್ಪ. ನನ್ನ ರೂಮ್ಮೇಟ್ ಎಲ್ಲ ಅವ್ರು ಮಾಡ್ತಾರೆ ಜಾಸ್ತಿ ಅದನ್ನೆಲ್ಲ. ಲೈಕ್ ಆನ್ ಮಾಡೋದಾಗಲಿ ಆಫ್ ಮಾಡೋದಾಗಲಿ ಒಬ್ಬರು ಮೇಂಟೈನ್ ಮಾಡ್ತೀವಿ ಜಾಸ್ತಿನ. ಎಲ್ಲರೂ ಮುಟ್ಟಿದ್ರೆ
ಕರೆಂಟ್ ಬಿಲ್ ಜಾಸ್ತಿ ಆಗುತ್ತಂತ. ಈಗ ನಾನು ಹೋಗಿ ಚೇಂಜ್ ಮಾಡ್ತೀನಿ ಅಂದ್ಕೊಳ್ಳಿ, ಅದು ತಿರ್ಗಾ ರೀಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೆ ಯಾರನ್ನ ಒಬ್ಬರು ಮಾಡೋಣ ಅಂತ ಲೈಕ್ ಮಾತಾಡ್ಕೊಂಡಿದ್ದೀವಿ. ಯಾರನ್ನ ಒಬ್ಬರು ನನ್ನ ರೂಮ್ಮೇಟ್ ಮಾಡ್ತಾರೆ. ನನಗೂ ಅಷ್ಟೊಂದು ಲೈಕ್ ಸ್ವಲ್ಪ ನಾಲೆಜ್ ಇದೆ. ಈಗ ಎಲ್ಲರೂ ಹೋಗಿ ಮುಟ್ಟಲ್ಲ, ಏಕೆಂದರೆ ಕರೆಂಟ್ ಬಿಲ್ ಜಾಸ್ತಿ ಬಂದುಬಿಡುತ್ತೆ. ಈಗಲೇ $150 ಬರುತ್ತೆ ಮಂತ್ಗೆ $150 ಬರುತ್ತೆ ಕರೆಂಟ್ ಬಿಲ್ಲು, ಸಿಕ್ಕಾಪಡೆ ಕರೆಂಟ್ ಬಿಲ್ಲು. ಏನು ಮಾಡೋದು, ಎಲ್ಲ ಸ್ಪ್ಲಿಟ್ ಮಾಡ್ಕೊತೀವಲ್ಲ. ಓಕೆ, ಬಿಕಾಸ್ ವಿ ಯೂಸ್ ನೋಡಿ ಇದು ಗೀಸರು ಅಲ್ಲಿದೆ ಅಲ್ಲ, ಸೊ ಅದರೊಳಗಡೆ ಏನು ಬಾಗ್ಲಾಕಿದೆಯೋ ಅದರೊಳಗಡೆ ಇರೋದು ದೊಡ್ಡ ಗೀಸರ್ ಹಾಕಿದ್ದಾರೆ, ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ದೊಡ್ಡದು ಲೈಕ್ ಇಷ್ಟು ದೊಡ್ಡದು ಇಟ್ಟಿದ್ದಾರೆ. ಅದು ಮನೆಗೆಲ್ಲ ಬಿಸಿನೀರು ಎಲ್ಲ ಸಪ್ಲೈ ಮಾಡೋ, ಲೈಕ್ ಬಿಸಿನೀರು ಬೇಕಂದಾಗ ಅದಕ್ಕೆ ಲೈಕ್ ಗೀಸರ್ ಥರ. ಇಂಡಿಯಾದಲ್ಲಿ ಗೀಸರು ಬಾತ್ರೂಮಲ್ಲಿ ಹಾಕೊತೀವಿ, ಇಲ್ಲಿ ಆಚೆ ಇಟ್ಟಿರ್ತಾರೆ ಈ ಥರ. ಆ್ಯಂಡ್ ಒಬ್ಬರು ಮೇಂಟೈನ್ ಮಾಡ್ತೀವಿ ಅದನ್ನು, ಲೈಕ್ AC ಎಲ್ಲ. ಯಾಕಂದರೆ ಎಲ್ಲರೂ ಹೋಗಿ ಆನ್ ಮಾಡೋದು ಆಫ್ ಮಾಡೋದು ಜಾಸ್ತಿ ಮಾಡೋದು ಕಮ್ಮಿ ಮಾಡಿದ್ರೆ ನಮಗೆ ಏರುಪೇರಾಗ್ತಾ ಇರುತ್ತೆ ಕರೆಂಟ್ ಬಿಲ್ಲಲ್ಲೂ. ಯಾಕಂದರೆ ನಾವು ಈಗ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ, ಫ್ರಿಡ್ಜ್ ಯೂಸ್ ಮಾಡ್ತೀವಿ, ಲೈಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ನಮ್ಮಮ್ಮ ಏನಿಲ್ಲ ತೆಗೆದು ಬಿಡೋರು, ಒಂದು ಲೈಟಿನ ಹಾಕಿದರೆ ಲೈಟ್ ಆಫ್ ಮಾಡೋ, ಏನಕ್ಕೆ ಸುಮ್ಮನೆ ಫ್ಯಾನ್ ಹಾಕ್ಕೊತೀಯ ಹಂಗೆ ಅಂತ. ಬಟ್ AC ಯಾವಾಗಲೂ ಓಡ್ತಾ ಇರುತ್ತೆ ನಮ್ಮ ಮನೇಲಿ, ಯಾವಾಗಲೂ 365 ಡೇಸ್ ಇಯರ್ ಎಲ್ಲ ದಿನವೂ ಇರುತ್ತೆ AC. ಅಂದರೆ ವಿಂಟರಲ್ಲಿದ್ದಾಗ ಲೈಕ್ ಏನು ಹೀಟರ್ ಹಾಕ್ಕೊಳ್ತೀವಿ, ಇಲ್ಲಾಂದರೆ AC ಹಾಕ್ಕೊಳ್ತಾರೆ. ನಾನು ಸಮ್ಮರಲ್ಲಿದ್ದಾಗ ಆಚೆನೇ ಇರ್ತೀನಿ ಆಲ್ಮೋಸ್ಟು. ನನಗೆ AC ಅಂದರೆ ಆಗೋಲ್ಲ, ಚಳಿ ಅಂದ್ರೇ ಆಗೋಲ್ಲ. ಮುಳ್ಳಲ್ಲಿ ಕೂತ್ಕೊಂಡಿರ್ತೀನಿ, ಯಾವಾಗಲೂ ಜಾಕೆಟ್ ಹಾಕ್ಕೊಂಡಿರ್ತೀನಿ. ಇನ್ನು ಸ್ಟಾರ್ಟ್ ಆಯ್ತಲ್ಲ ವಿಂಟರು, ಜಾಕೆಟ್ಸ್ ಎಲ್ಲ ತೆಗಿಬೇಕು, ಇನ್ನೂ ತೆಗ್ದಿಲ್ಲ, ಎಲ್ಲ ಒಳಗಡೆ ಇಟ್ಟಿದ್ದೀನಲ್ಲ. ಒಂದು ಜಾಕೆಟ್ ಇದೆ, ಅದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ವಿಂಟರ್ ಜಾಕೆಟ್ ತೆಗಿಬೇಕಿನ್ನು ಸ್ನೋ ಸ್ಟಾರ್ಟ್ ಆಗುತ್ತೆ. ಐ ಆಮ್ ನಾಟ್ ರೆಡಿ ಫಾರ್ ಸ್ನೋ, ಲಿಟ್ರಲಿ ಐ ಆಮ್ ನಾಟ್ ರೆಡಿ. ನನ್ನ ಶೂಸ್ ತೋರಿಸ್ತೀನಿ. ಇಟ್ಸ್ ಅ ಸ್ಪೆಷಲ್ ಇನ್ ಮೈ ಲೈಫ್ ಬಿಕಾಸ್ ಅದು ನನ್ನ ಫಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಶೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರಮ್ಮ ಶೂಸ್ ಪ್ಲ್ಯಾನ್ ಮಾಡ್ತಂದರೆ ನೋಡಿ ತೊಗೊಳಕ್ಕೆ, ಅದು ನೈಕಿ ಶೂಸು, ಫಸ್ಟ್ ನೈಕಿ ಶೂಸ್ ಇನ್ ಮೈ ಲೈಫ್. ಇಟ್ ಈಸ್ ದ ಬೆಸ್ಟ್ ಶೂಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನಕ್ಕೆ ಕೇಳ್ತೀನಿ 1 ಸೆಕೆಂಡ್ ಇಟ್ಬಿಡ್ತೀನಿ. You can all see me, right? ನನ್ನ ಫಸ್ಟ್ ಲೈಫಲ್ಲಿ ಶೂಸ್ ತೊಗೊಂಡಿದ್ದಂದರೆ ನಾನು ಸ್ಕೂಲ್ ಡೇಸಲ್ಲಿ, ಐ ಥಿಂಕ್ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್ or 9th ಸ್ಟ್ಯಾಂಡರ್ಡ್. ಅವಾಗ ನಮ್ಮ ಅಪ್ಪ ಒಂದು ಶೂಸ್ ಕೊಡ್ತಿದ್ರು. ಆ ಶೂಸ್ನ ನಾನು USA ಬರುವಾಗಲೂ ತೊಗೊಂಬಂದಿದ್ದೀನಿ. ಯಾಕಂದರೆ ಇಂಡಿಯಾದಲ್ಲಿ ಯಾರು ಅಷ್ಟೊಂದು ಶೂಸ್ ಹಾಕಲ್ಲ, ನೀವು ಎಲ್ಲರೂ ನೋಡ್ತಿರಲ್ಲ. ಸ್ಕೂಲ್ಗೆ ಹೋಗುವಾಗಲೇ ಏನೋ ಶೂಸ್ ಹಾಕ್ಕೊಂಡು ಹೋಗ್ಬೇಕಾ ನಾ ಶೂಸ್ ಈಗ ಅಂತ ಗೊಳಾಡ್ತಾ ಇರ್ತೀವಿ. ಆ ಶೂಸ್ ಹಾಕ್ಕೊಂಡು ಹೋಗೋಕ್ಕೆ, ಆಚೆ ಕಡೆನೂ ಶೂಸ್ ಹಾಕ್ಬೇಕಾ ಅಂದರೆ ಎಲ್ಲರೂ ಗೊಳಾಡ್ತಾರೆ, ನನಗೆ ಗೊತ್ತು. ಅದಕ್ಕೆ ಶೂಸ್ ಕಲೆಕ್ಷನ್ಸ್ ನನ್ನ ಹತ್ರ ಇರಲಿಲ್ಲ ಇಂಡಿಯಾದಲ್ಲಿ. ಆ್ಯಂಡ್ ಇಲ್ಲೇನಕ್ಕೆ ಬೇಕಂದರೆ ಎವ್ರಿ ಡೇ ಕಂಪಲ್ಸರಿ ಶೂಸ್ ಹಾಕಲೇಬೇಕು. ನಾವು ಸ್ಲಿಪ್ಪರ್ಸ್ ಹಾಕೊಂಡು ಹೋಗೋಕ್ಕಾಗಲ್ಲ, ಅದು ಒಂದು ಡಿಗ್ನಿಟಿ ಥರ ಕಾಣಿಸುತ್ತೆ. ಲೈಕ್ ಶೂಸ್ ಹಾಕೊಂಡು ಹೋದರೆ, ಶೂಸ್ ಹಾಕಿಲ್ಲ ಅಂದರೆ ಇಲ್ಲಿ ಅಮೇರಿಕನ್ಸು ಒಂಥರ ನಮ್ಮನ್ನು ನೋಡ್ತಾರೆ, ಏನು ಶೂಸ್ ಹಾಕಿಲ್ಲ ಬರೀ ಚಪ್ಪಲ್ ಹಾಕೊಂಡು ಹೋದರೆ ಬಾತ್ರೂಮ್ ಚಪ್ಪಲ್ ಅಂದ್ಕೊಂಡ್ಬಿಡ್ತಾರೆ ಅವರು. ಸೊ ಎಲ್ಲರೂ ಇನ್ನು ಆಲ್ಮೋಸ್ಟ್ ಯಾರನ್ನೇ ನೋಡಿ ಶೂಸ್ ಹಾಕ್ಕೊಂಡಿರ್ತಾರೆ. ಅದಕ್ಕೆ ನಾನು ಒಳ್ಳೆ ಯಾವುದೋ ಒಂದು ಲೋಕಲ್ ಬ್ರ್ಯಾಂಡ್ ತೊಗೊಂಡು ನಮ್ಮ ಫೀಟ್ ಹರ್ಟ್ ಆಗುತ್ತೆ. ಯಾಕಂದರೆ ನಾನು ಫಸ್ಟ್ ಶೂಸ್ ತೊಗೊಂಡಿದ್ನಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ಇಲ್ಲಿ ಬಂದಮೇಲೆ ಇನ್ನೊಂದು US ಪೋಲೋ ಅಂತ, ಅಂದರೆ US ಪೋಲೋಗೆ ಹೋಗಿ ಕಂಪನಿಯಲ್ಲಿ ತೊಗೊಂಡಿರಲಿಲ್ಲ, US ಪೋಲೋ ಕಂಪನಿಗೆ ಹೋಗಿ ತೊಗೊಂಡಿರಲಿಲ್ಲ, ಸ್ಟೋರ್ಗೆ ಹೋಗಿ. ಬಟ್ ಏನೋ ಹಿಂಗೆ ನಾರ್ಮಲಾಗಿ ಯಾವುದೋ ಒಂದು ನಾರ್ಮಲ್ ಸ್ಟೋರ್ಗೆ ಹೋಗಿ ತೊಗೊಂಡಿದ್ದೆ. ಇದ್ರಲ್ಲಿ ಶೂಸಲ್ಲೂ ಲೈಕ್ ವೆರಿ ಸ್ಕ್ಯಾಮ್ ಆಗುತ್ತೆ. ಆ್ಯಂಡ್ ಡೋಂಟ್ ಲೈಕ್, ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಪೇಜಸ್ ಇರುತ್ತಲ್ವ, ನೈಕಿ ಶೂಸ್ ಕೊಡ್ತೀವಿ, ಆ ಬ್ರ್ಯಾಂಡೆಡ್ ಶೂಸ್ ಕೊಡ್ತೀವಿ ಅಂತ. ಅದೆಲ್ಲ ಬ್ರ್ಯಾಂಡೆಡ್ ಶೂಸ್ ಅಲ್ಲ, ಹಾಫ್ ಪ್ರೈಸಿಗೆ ಕೊಡ್ತೀವಿ ಅಂತ. ಡೋಂಟ್ ಬಿಲೀವ್ ದಟ್ ಶೂಸ್, ದೋಸ್ ಆರ್ ನಾಟ್ ರಿಯಲ್ ಬ್ರ್ಯಾಂಡೆಡ್ ಶೂಸ್, ಕಂಪ್ನಿ ಶೂಸ್. ಅದು ಸೆಕೆಂಡ್ ಎಡಿಷನ್ ಅಂತಾರೆ. ಸೊ ಆ ಸೆಕೆಂಡ್ ಎಡಿಷನ್ ಹಾಕೊಂಡ್ರು ವೇಸ್ಟು. ಇಟ್ಸ್ ನಾಟ್ ಲೈಕ್, ಅದು ಶೋ ಆಫ್ಗಲ್ಲ, ನಮ್ಮ ಕಂಫರ್ಟಬಲ್, ನನ್ನ ಪ್ರಕಾರ ನನ್ನ ಕಂಫರ್ಟಬಲ್. ನಾನು ಏನೇ ಹಾಕೊಂಡ್ರು ನನ್ನ ಕಂಫರ್ಟಬಲ್ ಅನ್ನಿಸ್ಬೇಕು. ನಾನು ಯಾರಿಗೂ ತೋರಿಸ್ಬೇಕು, ನನಗೆ ಇಲ್ಲಿ ಇಷ್ಟಿದೆ ಅಷ್ಟಿದೆ ಅಂತ ನಾನು ಯಾವತ್ತೂ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ, ಅದಕ್ಕೋಸ್ಕರ ನನ್ನ ಪ್ರಾಡಕ್ಟ್ಸು ಇಟ್ಟಿಲ್ಲ. ಇಟ್ ಈಸ್ ಮೈ ಕಂಫರ್ಟ್.
ನನಗೆ ಕಂಫರ್ಟಬಲ್ ಇದೆಯಾ, ನನ್ನ ಹೆಲ್ತ್ಗೆ ಒಳ್ಳೇದಿದೆಯಾ ಅಂತ ನಾನು ನೋಡಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಒಂದು ಶೂಸ್ ತೊಗೊಂಡಿದ್ದೆ ಅನ್ನಲ್ಲ, ದಟ್ ವಾಸ್ ಲೈಕ್ ಅ ಸೆಕೆಂಡ್ ಎಡಿಷನ್ ಅನಿಸುತ್ತೆ. ಮೈ ಫೀಟ್ ವಾಸ್ ಹರ್ಟಿಂಗ್ ಲೈಕ್ ಅ ಬ್ಯಾಡ್ ಅಂದರೆ ಬ್ಯಾಡ್. ಇದು ಬರುತ್ತಲ್ಲ ಫೀಟು, ಇಲ್ಲಿ ಫುಲ್ ನೋವು ಬಂದ್ಬಿಡೋದು. ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ದೆ ಇಲ್ಲೇ ಲಾಸ್ಟ್ ಇಯರೇ. ಫುಲ್ ಡಾಕ್ಟರ್ ಹತ್ರ ಎಲ್ಲ ಲೈಕ್ ಫುಲ್ಲು ನೋವು ಬಂದ್ಬಿಡೋದು. ಇಲ್ಲಿ ಫುಲ್ಲು ನೋವು ಬಂದ್ಬಿಟ್ಟು ನಮಗೆಲ್ಲ ಹೇಳಿದೆ ಏನು ಫುಲ್ ನೋವು ಬರ್ತಾಯಿದೆ, ಏನು ಮಾಡಬೇಕು ಅಂತ. ಏನು ಮಾಡ್ಬೇಕಂತಲೂ ಗೊತ್ತಾಗಿರ್ಲಿಲ್ಲ. ಆಮೇಲೆ ಡಾಕ್ಟರ್ ಹತ್ರ ಹೋಗಿದ್ದೆ, ಏನಾನ ಉಣ್ಕಾಗ್ಬಿಟ್ಟಿದ್ಯಾ, ಮೂಳೆ ಏನಾನ ಡ್ಯಾಮೇಜ್ ಆಗಿದೆಯಾ ಅಂತ ಹಿಂಗೆಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ಏನು ಮಾಡಿದೆ ಅಂದರೆ, ಓಕೆ ದುಡ್ಡು ಹೋದ್ರೂ ಸರಿ ಪರವಾಗಿಲ್ಲ, ಬಿಕಾಸ್ ಎವ್ರಿ ಡೇ ಐ ಶುಡ್ ವೇರ್ ಮೈ ಶೂಸ್. ನಾನು ಯಾವುದೋ ಒಂದು ಲೋಕಲ್ ಹಾಕ್ಕೊಂಬಿಟ್ರೆ ಅದು ಸೆಟ್ ಆಗಲ್ಲ. ನನ್ನ ಶೂಸು ಡೈಲಿ ಹಾಕ್ಕೊಬೇಕಲ್ವಾ, ಅದಕ್ಕೆ ದುಡ್ಡು ಹೋದರೂ ಚಿಂತೆ ಇಲ್ಲ, ನೈಕಿ ತೊಗೊಂಬಿಡೋಣ ಅಂತ ನಾನು ನೈಕಿ ಶೂಸ್ ತೊಗೊಂಡೆ. ದಿಸ್ ವಾಸ್ ಮೈ ಫಸ್ಟ್ ನೈಕಿ ಶೂಸ್. ದಿಸ್ ಈಸ್ ಈಗೊಂದು ಸ್ವಲ್ಪ ಲಾಸ್ಟ್ ವೀಕಿಗೆ ತೊಳೆದಿದ್ದೀನಿ. ಅದು ನಾನು ತಪ್ಪು ಮಾಡಿದೆ. ಲೈಕ್ ನನ್ನ ಫ್ರೆಂಡ್ಸ್ ಹೇಳಿದ್ರು ಡೋಂಟ್ ಟೇಕ್ ವೈಟ್, ಇಟ್ ವಾಸ್ ಲೈಕ್ ಅ ಲಿಟಲ್ ಬಿಟ್ ಪಿಂಕಿಶ್. ನೋಡಿ ಪಿಂಕ್ ಇದೆ, ಸ್ವಲ್ಪ ಪಿಂಕಿಶ್ ಆಗಿದೆ. ನನಗೊಂದು ಸ್ವಲ್ಪ ಪಿಂಕ್ ಅಂದರೆ ಇಷ್ಟ. ಅಂದರೆ ವೈಟ್ ಪಿಂಕಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಲುಕ್ಕಾಗಿ ಅಂತ ಇದು ತೊಗೊಂಬಿಟ್ಟೆ. ಫುಲ್ಲು ಗಲೀಜಾಗುತ್ತೆ. ನೀವು ಏನಾನ ನಾನು ತೊಳೆದಿದ್ದು ಏನಾರು ಶೂಸ್ ನೋಡಿ